ಹಲೋ ಹಾಯ್ ನಮಸ್ಕಾರ. ಮಾತಾಡ್ತಾ ಇರೋದು ಇದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ 39ನೇ ರೈಡಿಗೆ ನನ್ನ ಜಾಯಿನ್ ಆಗಿದ್ದೀನಿ. ಸೊ ಇದು ನಮ್ಮ ಹೋಮ್ ಸ್ಟೇ ಕರಾವಳಿ 2.0 ಅವರು ಅದನ್ನು ನಮಗೆ ಆರ್ಗನೈಸ್ ಮಾಡಿದ್ದಾರೆ. ಸಂತೋಷ್ ಅಂತ. ನೀವಿಲ್ಲಿ ಸಂತೋಷ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಅವ್ರದ್ದು ಸುಮಾರು ಪ್ಲ್ಯಾನರ್ಸ್ ಇದೆ. ಮುಂದೆ ಸುತ್ತ ಸ್ಕೂಬಾ ಡೈವಿಂಗು, ಬೋಟ್ ರೈಡಿಂಗು, ವಜ್ರ ಅಂತ ಹೋಮ್ ಸ್ಟೇ ಪಂಚವಜ್ರ. ಓಕೆ, ಅದನ್ನು ನಡೆಸ್ತಾ ಇರೋ ಸಂತೋಷ್ ಅಂತ. ಟಿಫನ್ ಎಲ್ಲ ಸೂಪರ್. ಟಿಫನ್ನು, ಬ್ರೇಕ್ಫಾಸ್ಟು ಮತ್ತು ಒಳ್ಳೆ ಮನೆ ಊಟ ಇದ್ದಂಗಿತ್ತು. ಸೂಪರ್. ಈಗ ನಮ್ಮ ಬೈಕ್ ರೈಡರ್ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಕೊಡ್ತೀನಿ. ಗಂಧದ ಗುಡಿ ಬೈಕರ್ಸ್ ಕ್ಲಬ್ನವರೇ ಯಾವಾಗಲೂ ಹೋಗ್ತಾನೆ ಇರ್ತಾರೆ. ನಾನು ಫಸ್ಟ್ ಟೈಮಲ್ಲ, ಅದಕ್ಕೇ ಏನು ಮಾತಾಡಬೇಕು ಅಂತಲೂ ಅಷ್ಟು ಗೊತ್ತಾಗ್ತಿಲ್ಲ. ಆದರೂ ನೋಡೋಣ. ಫಸ್ಟ್ ಪರಿಚಯ ಮಾಡಿ ಕೊಡ್ತೀನಿ. ಕಾರ್ತಿಕ್, ಇವರು ಅಷ್ಟೇ ಬ್ಯಾಂಗ್ಳೂರಲ್ಲ. ಹಾಂ, ಬ್ಯಾಂಗ್ಳೂರಿಂದಾನೆ. ಆ್ಯಕ್ಚುಲಿ ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬಲ್ಲಿ ಇವರು ಸ್ವತಃ ಹೋಗಿದ್ದಾರೆ. ಒಂದು ಎಷ್ಟು ರೈಡ್ ಮಾಡಿದ್ರು ಬ್ರೋ? ಇದು ಮೂರನೇ ರೈಡ್ ಅವರೊಟ್ಟಿಗೆ. ನಾನು ಫಸ್ಟು, ಅವ್ರು ಮೂರನೇ ರೈಡು. ಚೆನ್ನಾಗಿದೆ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಬ್ರೋ? ಸೂಪರ್ ಆಗಿದೆ ಬ್ರೋ. ಸೂಪರ್ ಆಗಿದೆ ಅಲ್ಲ? ಚೆನ್ನಾಗಿದೆ. ಇದನ್ನು ಅವರು ಚಂದ್ರ ಅವರು. ಸರ್, ಹೇಗಿತ್ತು ರೈಡಿಂಗ್ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಸೂಪರ್ ಅಲ್ಲ? ನಿಮ್ಮದು ಬ್ಯಾಂಗ್ಳೂರಲ್ಲ? ನಂದು ಬ್ಯಾಂಗ್ಳೂರು, ಈಗ ಇರೋದು ಹೊಸಪೇಟೆ. ಹಾಯ್ ಸರ್, ವೇಣು ಸರ್ ಅಲ್ಲ? ಸರ್, ಇದು ಫಸ್ಟ್ ನಂದು ಬ್ಲಾಗಿಂಗ್ ಆ್ಯಕ್ಚುಲಿ. ಬ್ಯಾಂಗ್ಳೂರು ತಾನೇ? ಹಾಂ, ಬ್ಯಾಂಗ್ಳೂರು ಅಲ್ವಾ? ಓಕೆ ಓಕೆ ಓಕೆ. ನಾನು ಇದರಿಂದ ಅದು ಸರ್, ನಿಮ್ದು ಎಷ್ಟನೇ ರೈಡ್ ಬ್ರೋ? ಇವ್ರ ಜೊತೆ ಫಸ್ಟ್ ರೈಡ್ ಗಂಧದ ಗುಡಿ ಅಲ್ಲಲ್ಲ? ಫಸ್ಟ್ ರೈಡ್ ಅಲ್ಲ? ಓಕೆ, ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಸೂಪರ್ ಇದೆಯಲ್ಲ? ನನಗೂ ಅಷ್ಟೇ ವಾಸಮ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಸಚಿನ್ ಬ್ರೋ. ಹಾಯ್ ಸಚಿನ್ ಬ್ರೋ. ಗಂಧದ ಗುಡಿ ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬಲ್ಲಿ ಇವ್ರು ಆ್ಯಕ್ಚುಲಿ ಯಾವಾಗಲೂ ಹೋಗ್ತಾನೆ ಇರ್ತಾರಲ್ವ? ರೆಗ್ಯುಲರ್ ಇರ್ತಾರೆ ಇವರು. ಆ್ಯಕ್ಚುಲಿ ಸಿ ಕೆ ಬ್ರೋ ಮತ್ತು ಗಿರಿ ಬ್ರೋ ಇವರೆಲ್ಲ ಒಂದು ಫ್ರೆಂಡ್ಸಲ್ಲೇ ಹೋಗ್ತಾ ಇರ್ತೀವಿ. ಇದು ನಮ್ಮ ಭಾಸ್ಕರ್ ಸರ್. ಹಾಯ್. ನಮಸ್ಕಾರ ಸರ್. ಇವರು ಅಷ್ಟೇ. ಅಂದರೆ ನೀವು ಫಸ್ಟ್ ಟೈಮ್ ಇಲ್ಲಲ್ಲ, ಹೋಗ್ತಾ ಇರ್ತೀರಲ್ಲ ಇವರೊಟ್ಟಿಗೆ ಯಾವಾಗಲೂ? ಆ್ಯಕ್ಚುಲಿ ಮಹಾರಾಷ್ಟ್ರ ಟ್ರಿಪ್ಪು ಹೋಗಿದ್ದೀರಾ ಅಂತ ಅಲ್ಲ ಇವರೊಟ್ಟೆನೆ? ಮಹಾರಾಷ್ಟ್ರ ಕ್ಲಬ್ಬಿಂದ. ಹಾಂ, ನೀವು ನಾವು ಫ್ರೆಂಡ್ಸ್ ಸೇರಿಬಿಟ್ಟು ಹೋಗಿದ್ದಲ್ವಾ? ಹೋಮ್ ಸ್ಟೇ ಬ್ರೋ ನೋಡಿ ಹೇಗಿದೆ, ಚೆನ್ನಾಗಿದೆ. ಇನ್ನೂ ಇದು ರಿನೋವೇಟಿಂಗ್ ಆಗ್ತಾಯಿದೆ. ಫಸ್ಟ್ ಸ್ಟೆಪ್ ಅಲ್ಲ ಹುಡುಗರದು, ಸಂತೋಷ್ ಅವ್ರದ್ದು ಫಸ್ಟ್ ಸ್ಟೆಪ್ಪು. ಚೆನ್ನಾಗಿದೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ. ನಾನು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತೇನೆ. ನಮ್ಮ ರೂಮು ಕ್ಲೀನ್ ಇಲ್ಲ ನೋಡಿ. ಅದಂದರೆ ಅವ್ರ ಹತ್ರ ಫೋಟೋಸ್ ಇದೆ, ಹಾಕ್ಸ್ಕೊತೀನಿ ನಾನು. ಆ್ಯಕ್ಚುಲಿ ಹೈಜೀನ್ ಮಾಡಿದ್ದಾರೆ, ನೀಟ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಒಂದು ನಾವೀಗ 3 ಜನ ಇದ್ದು ವಾರ್ಡ್ರೋಬ್ ಇದೆ ಇಲ್ಲಿ. ನೀವು ಆಮೇಲೆ ನಿಮ್ಮ ರೈಡರ್ ಗೇಟ್ಸು ಚೆನ್ನಾಗಿದೆ ಬ್ರೋ ನೋಡಿ. ಟ್ರಿಪ್ ಪ್ಲ್ಯಾನ್ ನನ್ನಲ್ಲಿ ಚೆನ್ನಾಗಿದೆ. ಪ್ಲಸ್ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ಅವ್ರಿನ್ನೂ ಅದವರು ಬ್ಯಾಂಗ್ಳೂರು. ಆ್ಯಕ್ಚುಲಿ ಇವರು ಅಷ್ಟೇ ಗಂಧದ ಗುಡಿ ಬೈಕರ್ಸ್ ಒಟ್ಟಿಗೆ. ಎಷ್ಟಾಯ್ತು ಬ್ರೋ ರೈಡು? ಆಯಿತು ಬ್ರೋ, ಇದು 4th 5th ಅಪ್ಡೇಟ್ಸ್ ಇರುತ್ತೆ. ಮಂತ್ಲಿ 2 ರೈಡ್ಸ್ ಮಾಡ್ತೀವಿ. ಸೊ ಯಾರಾದರೂ ಬೆಂಗಳೂರು ಸುತ್ತಮುತ್ತ, ಇಲ್ಲಾಂದರೆ ಎಲ್ಲಿಂದ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು, ಅಲ್ಲಿ ಇಲ್ಲಿ ಅಂತೆಲ್ಲ ಕರ್ನಾಟಕದಿಂದ. ಸೊ ಬನ್ನಿ, ಎಂಜಾಯ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಸ್ಟಮರ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಅದರಲ್ಲಿ ಬೆಂಗಳೂರು ಟ್ರಾವೆಲ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಗೈಡ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು ಎಕ್ಸ್ಪ್ಲೋರಿಂಗು ಎಲ್ಲ ಇರುತ್ತೆ. ಪ್ಯಾಕೇಜ್, ಅದೊಂದು ಪ್ಯಾಕೇಜ್ ಇರುತ್ತೆ. ಓಕೆ, ಸೊ 10+ ಮೆಂಬರ್ಸ್ ಬಂದರೆ ಇಲ್ಲಿ ಶರಾವತಿ ಬ್ಯಾಕ್ ವಾಟರ್ ನಾನು ಕಾಂಪ್ಲಿಮೆಂಟರಿ ಆಗಿ ಬ್ಯಾಕ್ ವಾಟರ್ ಬೋಟಿಂಗ್ ಕೊಡ್ತಾ ಇದ್ದೀನಿ. ಪ್ಲಸ್ ಮುರುಡೇಶ್ವರ ಅದು 10+ ಇರಬೇಕು ಗ್ರೂಪ್. 10+ ಗ್ರೂಪಿಗೆ ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಲಕ್ಸುರಿಯಸ್ ಗ್ರೂಪಿಗೂ ಕೊಡ್ತಿದ್ದೀನಿ. 2-3 ಮೆಂಬರ್ಸ್ ಬಂದರೆ ಲಕ್ಸುರಿಯಸ್ ಸ್ಟೇನ ಬುಕ್ ಮಾಡಿದ್ರೆ ಅವರಿಗೂ ಕೂಡ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ದೀವಿ. ಪ್ಲಸ್ ನಮ್ಮದು ಸ್ಕೂಬಾ ಡೈವಿಂಗ್ ಕೂಡ ಕೊಲಾಬರೇಟ್ ಇದೆ. ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ನಾವು ಮಾಡಿಸ್ತಿದ್ದೀವಿ. ಟೋಟಲ್ ನಿಮಗೆ ಮುರುಡೇಶ್ವರದಿಂದ ಗೋಕರ್ಣ ತನಕ ಯಾವುದೇ ಟ್ರಿಪ್ ಪ್ಲಾನ್ಸ್ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿ ಟ್ರಿಪ್ನ ಆರ್ಗನೈಸ್ ಮಾಡ್ಕೊಡ್ತೀವಿ. ಜಸ್ಟ್ ಟ್ರೆಕ್ಕರ್ಸು, ರೈಡರ್ಸು ಇಲ್ಲ ಅವರಲ್ಲ, ಫ್ಯಾಮಿಲಿ ಕೂಡ ಬರ್ಬೋದು. ಫ್ಯಾಮಿಲಿ ಆಡಿಯನ್ಸ್ ಕೂಡ ಇಷ್ಟಪಡುವಂಥ ಜಾಗ ಲೊಕೇಶನಲ್ಲಿ ನಾವು ಮಾಡಿರೋದು. ನಮ್ಮದು ಕಾಟೇಜಸ್ ಕೂಡ ಹಾಗೆ ಇದೆ.
ತೊಟ್ಟಿಲು ಚಿಕ್ಕ ಪಾಪ ಇದ್ರೆ ತೊಟ್ಟಿಲು ವ್ಯವಸ್ಥೆ ಕೂಡ ನಮ್ದು ಕಾಟೇಜಸ್ ಅಲ್ಲಿ ನಾವು ವ್ಯವಸ್ಥೆ ಮಾಡಿದೀವಿ. ಸೂಪರ್. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಪೆಟ್ ಫ್ರೆಂಡ್ಲಿ ಕೂಡ ಇದೆ ನಮ್ದು. ಪೆಟ್ ಫ್ರೆಂಡ್ಲಿ ಕೂಡ ಇದೆ. ನೈಸ್. ಫ್ರೆಂಡ್ಲಿ ಕೂಡ ಇದೆ. ಓಕೆ ಓಕೆ. ಸೊ ಓವರ್ ಆಲ್ ಆಗಿ ರೀತಿಯ ಹೇಳ್ಬೇಕಂದ್ರೆ ನಮ್ದು ಪ್ಲಾನ್ಸ್ ಬಿಟ್ಟು ನಾವು ಕಸ್ಟಮರ್ದು ಕೆಲವೊಂದು ಪ್ಲಾನ್ಸ್ ಗಳಿರ್ತವೆ, ಕಸ್ಟಮೈಸ್ ಪ್ಲಾನ್ಸ್, ಅದನ್ನು ಕೂಡ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಡ್ತೀವಿ. ಇಲ್ಲ ಬರೀ ಸ್ಟೇ ಮಾಡಕ್ ಬೇಕಾದ್ರೂ ಬರ್ಬೋದು, ಬರೀ ಸ್ಟೇ ಮಾಡಕ್ ಬೇಕಾದ್ರೂ ಬರ್ಬೋದು, ಫುಡ್ ಫೆಸಿಲಿಟಿ ಇದೆ, ಫೆಸಿಲಿಟಿ ಇದೆ, ಲೊಕೇಶನ್ ಕೂಡ ಇಲ್ಲಿ ಮಾಡ್ಬೋದು. ವೆಜ್ ನಾನ್ ವೆಜ್ ಎರಡೂ ಇದೆ ಫುಡ್ ಅಲ್ಲಿ. ವೆಜ್ ನಾನ್ ವೆಜ್ ಎರಡು ಇರುತ್ತೆ. ಎಲ್ಲ ರೀತಿಯ ನಮ್ದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡೋದು. ಮತ್ತೆ ನಿಮಗೆ ಎಲ್ಲ ರೀತಿಯ ಲೋಕಲ್ ಫುಡ್ ಬಿಟ್ಟು ಬೇರೆ ರೀತಿಯ ಫುಡ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ. ಅದು ಬಿಟ್ಟು ನಿಮಗೆ ವರ್ಕೇಶನ್ ಕೂಡ ಇಲ್ಲಿ ಮಾಡ್ಬೋದು. 24/7 5G ಇಂಟರ್ನೆಟ್ ಫೆಸಿಲಿಟಿ ಇದೆ. ಫೆಸಿಲಿಟಿ ಇರುತ್ತೆ. ಓಕೆ. ಇಂಟರ್ನೆಟ್ ಇದೆ, ಪವರ್ ಹೋದ್ರೆ ಬ್ಯಾಕಪ್ ಇದೆ, ಜನರೇಟರ್ ಇದೆ, ಎಲ್ಲಾ ತರನೂ ಫೆಸಿಲಿಟಿ ಇದೆ. ಎಲ್ಲ ರೀತಿಯ ಫೆಸಿಲಿಟಿನ ನಾವು ವಿಸಿಟರ್ಸ್ಗೆ ಯಾವುದೇ ರೀತಿಯ ಅನ್ಕಂಫರ್ಟೇಬಲ್ ಆಗಬಾರ್ದಂತ ಮೇನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಸೂಪರ್. ನೈಸ್. ಸೊ ನೋಡಿದ್ರೆ